ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಯಿತಾ. ಪ್ಲೀಸ್ ಮೇಕ್ ಶೂರ್ ಇದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆ್ಯಂಡ್ ಇನ್ನೂ ವೆಬ್ಸೈಟು ಕರೆಕ್ಟಾಗಿ ರೆಡಿ ಆಗಿರೋ ಅಂತ ಅನ್ಸುತ್ತೆ. ಸೊ ಕೆಲವೊಂದಷ್ಟು ಬಗ್ಗಳಿದ್ದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಬಟ್ ಇದನ್ನು ಆಪ್ಷನಿಟ್ರಿ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೇಸಿಕ್ಲಿ ನಿಮ್ಮ ಅಂದರೆ ಆಪ್ಷನಿಟಿ ಪೋರ್ಟಲ್ಗೆ ಎಂಟರ್ ಆದ ತಕ್ಷಣ ಈ ರೀತಿ ಇರುತ್ತೆ ಲಿಂಕು ನಿಮಗೆ. ಆ್ಯಂಡ್ ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಈ UGCET ನಂಬರ್ ಇರುತ್ತಲ್ವ, ಅಲ್ಲಿ ಲಾಸ್ಟ್ 5 ಡಿಜಿಟ್ಸನ್ನು ಮಾತ್ರ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಕ್ಯಾಪ್ಸ್ ಲಾಕನ್ನು ಎಂಟರ್ ಮಾಡಿಕೊಂಡ್ರೆ ನೀವು ಲಾಸ್ಟ್ 5 ಡಿಜಿಟ್ಸನ್ನು ಎಂಟರ್ ಮಾಡಿದ ನಂತರ ನೀವು ನೆಕ್ಸ್ಟಲ್ಲಿ ಇರ್ತಕ್ಕಂಥ ಕ್ಯಾಪ್ಸನ್ನು ಎಂಟರ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಕ್ಯಾಪ್ಸನ್ನು ದಯವಿಟ್ಟು ಹೆಂಗಿದೆ ಅಂತ ಹಂಗೆ ಎಂಟರ್ ಮಾಡಿ, ಆಯಿತಾ. ತಲೆ ಕೆಡಿಸ್ಕೊಂಬಿಟ್ಟು ಕ್ಯಾಪ್ಚಾ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಅಲ್ಲಿ ಹೆಂಗಿರುತ್ತೆ ಎಂಟರ್ ಮಾಡ್ಕೊತೀರಾ. ಅದಾದಮೇಲೆ ಸಬ್ಮಿಟ್ ಕೊಡಿ. ಸೊ ಇಲ್ಲಿ ನಿಮಗೆ ನೀವು ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡ್ ನೀವು ಸೆಟ್ ಮಾಡಿದರೆ, ನಾನು ಆಗಲೇ ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ ಒಂದು ವಿದ್ಯಾರ್ಥಿಗೆ. ಸೊ ಆ ಒಂದು ರೀಸನ್ಗೆ ಅಂತಂತ ನನಗೆ ಪಾಸ್ವರ್ಡ್ ಸೆಟ್ ಮಾಡೋಕ್ಕೇನು ಕೇಳ್ತಾ ಇಲ್ಲ, ನೀವು ಪಾಸ್ವರ್ಡ್ ಸೆಟ್ ಮಾಡಬೇಕಾಗಿರುತ್ತೆ, ಆಯಿತಾ. ಸೊ ಅಪ್ಲಿಕೇಶನ್ ನಂಬರ್ನ ನೀವು ಟೈಪ್ ಮಾಡಬೇಕಾಗಿರುತ್ತೆ ಫಸ್ಟು, ಆಯಿತಾ. ಅಪ್ಲಿಕೇಶನ್ ನಂಬರ್ನ ಟೈಪ್ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ನಂಬರ್ನ ಟೈಪ್ ಮಾಡಿದ ನಂತರ ನೀವು ಸೀಕ್ರೆಟ್ ಕೀನ ಮೆನ್ಷನ್ ಮಾಡಬೇಕಾಗಿರುತ್ತೆ, ಆಯಿತಾ. ಸೀಕ್ರೆಟ್ ಕೀ ಇಸ್ ವೆರಿ ಸೀಕ್ರೆಟ್. ಪ್ಲೀಸ್ ಡು ನಾಟ್ ಶೇರ್ ದ ಸೀಕ್ರೆಟ್ ಕೀ ವಿತ್ ಎನಿ ಒನ್, ಆಯಿತಾ. ಮತ್ತೆ ಹೇಳ್ತಾ ಇದ್ದೀನಿ ನಾನು, ಸೀಕ್ರೆಟ್ ಕೀನ ಯಾವುದೇ ಕಾರಣಕ್ಕೂ ಬೇರೆ ಜೊತೆ ಶೇರ್ ಮಾಡಬೇಡಿ. ಶೇರ್ ಮಾಡಿದವರು ಆರಾಮಾಗಿ ನಿಮ್ಮದನ್ನು ಮ್ಯಾನಿಪ್ಯುಲೇಟ್ ಮಾಡಬಹುದಾಗಿರುತ್ತೆ, ಆಯಿತಾ. ಹಂಗಂತ ಪಾಸ್ವರ್ಡ್ ಎಲ್ಲ ಗೊತ್ತಿದ್ದರೆ ಮಾತ್ರ ಮಾಡೋಕ್ಕಾಗೋದು, ಅಂದರೆ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗೋದು ಅಷ್ಟೊಂದು ಸುಲಭ ಅಲ್ಲ. ಮತ್ತು ಆದ್ರೂ ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಆಯಿತಾ. ಓಕೆ, ಸೊ ಐ ಹ್ಯಾವ್ ಎಂಟರ್ಡ್ ಆಲ್ ದ ಡೀಟೇಲ್ಸ್ ಆ್ಯಂಡ್ ಇವಾಗ ನಾವು ಲಾಗಿನ್ ಆಗ್ತಿದ್ದೀವಿ, ಆಯಿತಾ. ಸೊ ಇದು ನಮ್ಮ ಲಾಗಿನ್ ಇಂಟರ್ಫೇಸ್, ಆಯಿತಾ. ಈ ಲಾಗಿನ್ ಇಂಟರ್ಫೇಸಲ್ಲಿ ನಮಗೆ ಬೇಸಿಕ್ಲಿ ನೋಡೋಕ್ಕೆ ಸಿಗ್ತಕ್ಕಂಥದ್ದು ಕೆಲವೊಂದಿಷ್ಟು ಎಲಿಮೆಂಟ್ಸ್ಗಳು. ಆದರೆ ನೀವು ಗಮನ ಕೊಟ್ಟು ಅಬ್ಸರ್ವ್ ಮಾಡಲೇಬೇಕಾಗಿರುತ್ತೆ. ಇಲ್ಲಿ ನೋಡಿ, ಇದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ದಿಢೀರ ಅಂತೇಳಿಗೆ ಹೋಗಬೇಡಿ. ನೆಕ್ಸ್ಟು ಆಪ್ಷನ್ ಎಂಟ್ರಿ ಎಕ್ಸಾಂಪಲ್, ಆಯಿತಾ. ನಾನು ಆಗಲೇ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಆಪ್ಷನ್ ಎಂಟ್ರಿ ಎಕ್ಸಾಂಪಲನ್ನು ನೋಡಿ ಹಿಂಗಿರುತ್ತೆ. ನೋಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದು ವಿಧಾನೂ. ಫಸ್ಟ್ ಆಫ್ ಆಲ್ ನಿಮಗೆ ಲಿಸ್ಟ್ ಈ ರೀತಿ ಕಾಣಿಸ್ಬೇಕು, ಆದರೆ ಈ ರೀತಿ ಕಾಣಿಸ್ತಾ ಇಲ್ಲ. ವೆಯ್ಟ್ ಮಾಡಿ, ಇನ್ನು ಅಪ್ಡೇಟ್ ಮಾಡ್ತಾರೆ, ಇನ್ನು ಅಪ್ಡೇಟ್ ಆಗಿಲ್ಲ, ಆಯಿತಾ. ಓಕೆ, ಫಸ್ಟು if a candidate has rank in medical, ISMH and engineering, and if he or she is interested in giving 6 options with a combination of all 3 streams, he or she may register options in the following manner. Let's say ಅವ್ರಿಗೆ ಮೆಡಿಕಲ್ ಬೇಕು ಅಂತ ಅನ್ಕೊಂಡು ಅವ್ರ ಪ್ರಿಫರೆನ್ಸ್ ಆರ್ಡರ್, ಆಯಿತಾ. ಅವ್ರಿಗೆ ಇಂಜಿನಿಯರ್ ಬೇಕು ಅಂತ ಇಂಜಿನಿಯರ್ ಫಸ್ಟ್ ಕೊಡ್ಕೊಬಹುದಾಗಿರುತ್ತೆ, ಮೆಡಿಕಲ್ ಬೇಕು ಅಂತಂದರೆ ಮೆಡಿಕಲ್ ಫಸ್ಟ್ ಕೊಡ್ಕೊಬಹುದಾಗಿರುತ್ತೆ, ಆಯಿತಾ. ಸೊ ಇಲ್ಲಿ ಏನು ಮಾಡಿದ್ದಾರೆ, M001ME ಅನ್ನೋ ಮೆಡಿಕಲ್ ಕಾಲೇಜ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ, 1 ಆರ್ಡರ್. ನೆಕ್ಸ್ಟು ಅದೇ ಇನ್ನೊಂದು ಕಾಲೇಜ್ಗಳಿಗೆ ನಿಮಗೆ 2 ಆರ್ಡರ್ ಕೊಟ್ಟಿದ್ದಾರೆ. ಅದಾದಮೇಲೆ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಹಾಕಿದ್ದಾರೆ. ಅದಾದಮೇಲೆ ಯಾವುದೊಂದು ISMH ಅನ್ನೋ ಕಾಲೇಜ್ ಅದು ಹಾಕಿದ್ದಾರೆ, ಕೋರ್ಸ್ ಹಾಕಿದ್ದಾರೆ. ಅದಾದ್ಮೇಲೆ ಮತ್ತೆ ಒಂದೆರಡು ಇಂಜಿನಿಯರಿಂಗ್ ಕಾಲೇಜ್ ಹಾಕಿದ್ದಾರೆ, ಆಯಿತಾ. ಈ ರೀತಿ ನೀವು 1, 2, 3, 4 ನಿಮ್ಮ ಅಕಾರ್ಡಿಂಗ್ ಪ್ರಿಯಾರಿಟಿ ಕೊಟ್ಕೊಂಡು ಹೋಗ್ಬೋದಾಗಿರುತ್ತೆ. ಅದಾದಮೇಲೆ ಕ್ಯಾಂಡಿಡೇಟ್ ಕ್ಯಾನ್ ಯೂಸ್ ದ ಎಕ್ಸಾಂಪಲ್ ಫಾರ್ ಮೇಕಿಂಗ್ ದರ್ ಆಪ್ಷನ್ಸ್. ನೀವು ಈ ಥರ ನೀವು ಆಪ್ಷನ್ಸನ್ನು ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ಹೌ ಟು ಗಿವ್ ದೀಸ್ ಆಪ್ಷನ್ಸ್, ಯಾವ ರೀತಿ ಕೊಡೋದು ನೋಡಿ. ಇವಾಗ ಗಿವನ್ 1 ಅಗೇನ್ಸ್ಟ್ ಕಾಲೇಜ್ ಕೋರ್ಸ್ ದಿಸ್ ಒನ್, ನಾವು ಏನು ಈಗ ಲೆಚ್ಚೆ ನೀವು ಹೆಂಗೆ ಬೇಕಾದ್ರೆ ಕೊಡ್ಬೋದಾಗಿರುತ್ತೆ, ಆಯಿತಾ. ನೀವೀಗ ಯಾವ ಪ್ರಿಯಾರಿಟಿ ಸೆಟ್ ಮಾಡ್ತೀರಾ, ಲೆಚ್ಚೆ ನೀವು ಮುಂಚೆ ಪ್ರಿಯಾರಿಟಿ ಕೊಟ್ಬಿಟ್ಟಿರೋದು ಅಂದ್ಕೊಳ್ಳಿ, ಇದಕ್ಕೆ 5 ಅಂತ ಕೊಟ್ಬಿಟ್ಟಿರ್ತೀರ. ಇದನ್ನು ಬೇಕಾದ್ರೆ 3 ಮಾಡ್ಬೋದಾಗಿರುತ್ತೆ, ಅಗೇನ್ಸ್ಟ್ ಕೊಡಬೇಕಾಗಿರುತ್ತೆ, ಆಯಿತಾ. ಗಿವ್ 1 ಅಗೇನ್ಸ್ಟ್, ಗಿವ್ 2 ಅಗೇನ್ಸ್ಟ್, 3, 4, 5 ಅಂತಂದರೆ ಇದು ಮುಂದೆ ಇರುತ್ತಲ್ವಾ, ಇಲ್ಲಿ ನೀವು ಪ್ರಿಫರೆನ್ಸ್ ಆರ್ಡರ್ನ ಕೊಟ್ಕೊಂಡು ಹೋಗಬೇಕಾಗಿರುತ್ತೆ. ಚೇಂಜ್ ಮಾಡಬಹುದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಟ್ಟು ನಾನು ಹೇಳ್ಕೊಡ್ತೀನಿ. ಅದಾದಮೇಲೆ ಎವ್ರಿ 2 ಮಿನಿಟ್ಸ್ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ಸೇವ್ ಆಗೋದಿಲ್ಲ, ಆಟೋ ಸೇವ್ ಇದರಲ್ಲಿ ಆಪ್ಷನ್ ಇಲ್ಲ, ಆಯಿತಾ. ಸೊ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿರಬೇಕಾಗಿರುತ್ತೆ ನೀವು. ಅದಾದಮೇಲೆ ಹೌ ಟು ಇನ್ಸರ್ಟ್ ನ್ಯೂ ಆಪ್ಷನ್ಸ್ ಅಂತ ಬಂದರೆ, ನೀವು ಆ ನಂಬರ್ ಅಂದರೆ ಯಾವ ಕಾಲೇಜ್ ಮುಂದೆ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ನೋಡಿ, ಎಷ್ಟೋ ಕಾಲೇಜ್ಗಳು ಮುಂದೆ ಕೆಳಗಡೆ ಬಂದುಬಿಟ್ಟು ಈ ಒಂದು ಇಂಟರ್ಫೇಸಲ್ಲಿ ಇದರ ಅನ್ಕೊಳ್ಳಿ, ಆಯಿತಾ. ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದುಬಿಟ್ಟು ಯಾವುದೋ ಬೇರೆ ಕಾಲೇಜ್ ಸಿಗುತ್ತೆ ನಿಮಗೆ, ಆ ಕಾಲೇಜ್ ಬೇಕು. ಆ ಕಾಲೇಜ್ ಹತ್ರ ನೀವೇನು ಮಾಡ್ತೀರಾ, ನಿಮ್ಗೆ ನೆಕ್ಸ್ಟ್ ಬೇಕಾಗಿರೋ ಪ್ರಿಯಾರಿಟಿನ ಕೊಡ್ತೀರಾ. ಲೆಚ್ಚೆ ಒಂದು 5 ಎಂಟರ್ ಮಾಡಿದ್ರಲ್ಲಿ ಅಂತ ಅಂದ್ಕೊಳ್ಳಿ, ನಿಮ್ಗೆ 6 ಬೇಕು, ಎಲ್ಲೋ ಕೆಳಗಡೆ ಸ್ಕ್ರಾಲ್ ಮಾಡ್ಬಿಟ್ಟು ಈ ಕಾಲೇಜ್ 6 ಬೇಕಾ, ಇಲ್ಲಿ ಇದ್ರ ಮುಂದೆ 6 ಕೊಡಿ, ನಿಮ್ಗೆ ಅಪ್ಡೇಟ್ ಆಗಿ ಈ ರೀತಿ ಬರುತ್ತೆ, ಆಯ್ತು. ಹೆಂಗೆ ಹೇಳಿ, ಈ ರೀತಿ ಬರುತ್ತೆ, ಆಯಿತಾ. ಸೊ ಹೌ ಟು ಇನ್ಸರ್ಟ್ ಆಪ್ಷನ್ಸ್ ಇನ್ ದ ಫಾಲೋಯಿಂಗ್ ಸೆಲೆಕ್ಟೆಡ್ ಲಿಸ್ಟ್. ಸೊ ಹಿಂಗೆ ಆಪ್ಷನ್ಸನ್ನು ಎಂಟರ್ ಮಾಡ್ಕೊಬಹುದಾಗಿರುತ್ತೆ ನೀವು. ಅದಾದಮೇಲೆ ಈಗ ಲೆಚ್ಚೆ ನಿಮಗೆ ಕಾಲೇಜನ್ನು ಡಿಲೀಟ್ ಮಾಡಬೇಕು ಅಲ್ಲಿಂದ ಅಂದ್ಕೊಳ್ಳಿ. ರೀಆರ್ಡರ್ ಸಿಂಪಲ್, ಆಯಿತಾ. ಕ್ಯಾಂಡಿಡೇಟ್ಸ್ ಆಪ್ಷನ್ ಲಿಸ್ಟ್ ವಿಲ್ ಬಿ ರೀಆರ್ಡರ್ಡ್ ಆ್ಯಸ್ ಯುನೋ. ಈಗ ಲೆಚ್ಚೆ ಯಾವುದೋ ನಂಬರ್ ಹಿಂಗಿರುತ್ತೆ ಅಂತ ಅಂದ್ಕೊಳ್ಳಿ, ಆಯಿತಾ. ಅವ್ನಿಗೇನೋ ಬೇರೆ ಕಾಲೇಜ್ ಹಾಕಿದ್ದ, ಆ ಕಾಲೇಜ್ನ 0 ಕೊಟ್ಬಿಟ್ಟು 0 ಕೊಟ್ಟರೆ ಡಿಲೀಟ್ ಆಗುತ್ತೆ, ಆಯಿತಾ. 0 ಕೊಟ್ಟರೆ ಡಿಲೀಟ್ ಆಗುತ್ತೆ, ಅಂದರೆ 4 ಇರೋ ಮುಂದೆ 0 ಕೊಟ್ಬಿಟ್ಟು ಬೇರೆ ಯಾವ್ದಾರ ಕಾಲೇಜ್ಗೆ ಹೋಗಿ 4 ಕೊಟ್ಬಿಡಿ, ಆಯಿತಾ. ಹೆಂಗೆ ಅಂತಂದರೆ ಈಗ ನೋಡಿ, ಇಲ್ಲಿ 2 ಕೊಟ್ಟಿದ್ರಲ್ವಾ, ಈ 2 ಇರೋ ಮುಂದೆ 0 ಕೊಟ್ಬಿಟ್ಟು ಇದು ಡಿಲೀಟ್ ಆಗಿಬಿಡುತ್ತೆ, ಆಯಿತಾ. ಬೇರೆ ಯಾವ ಕಾಲೇಜ್ ಬೇಕು ಅಲ್ಲಿಗೆ ಹೋಗ್ಬಿಟ್ಟು 2 ಕೊಟ್ಟರೆ 2 ಇಲ್ಲಿ ಅಪ್ಡೇಟ್ ಆಗುತ್ತೆ, ಆಯಿತಾ. 2 ಆಗಿ ಅಪ್ಡೇಟ್ ಆಗುತ್ತೆ. ಅದಾದಮೇಲೆ ಮತ್ತೆ ನಿಮಗೆ ಈ ರೀತಿ ಬರುತ್ತೆ ಲಿಸ್ಟ್, ಆಯಿತಾ. ಅಪ್ಡೇಟ್ ಆಗಿರೋ ಲಿಸ್ಟ್ ಬರುತ್ತೆ. ಈಗ ನೋಡಿ, ಇಲ್ಲಿ ಮುಂಚೆ ಯಾವುದೊಂದು ಇತ್ತಲ್ವ 4ಅಲ್ಲಿ, ಇಲ್ಲಿ 4ಅಲ್ಲಿ ಯಾವುದಿದೆ 1, 7 ಈ ಕಾಲೇಜ್ ಇದೆ. ಇಲ್ಲೇನು ಮಾಡಿದ್ದಾರೆ, 4ಗೆ ಇದಾಗಿದ್ದಾರೆ, ಏನು ಮಾಡಿದ್ದಾರೆ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ, ಅಂದರೆ ಹೊಸ ಕಾಲೇಜ್ ಮುಂದೆ ಹೋಗ್ಬಿಟ್ಟು 4 ಅಂತ ಕೊಟ್ಟಿದ್ದಾರೆ ಅಗೇನ್ಸ್ಟು. ಸೊ 4 ಅಂತ ಅಪ್ಡೇಟ್ ಆಗಿದೆ, ಆಯಿತಾ. 1 ಸೆಕೆಂಡ್. ಆ್ಯಂಡ್
ಅದಾದಮೇಲೆ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೀನಿ, ನೀವು 0 ಕೊಟ್ಟರೆ, ಯಾವುದಾದ್ರೂ ಒಂದು ಆಪ್ಷನ್ ಮುಂದೆ 0 ಕೊಟ್ಟರೆ ಆ ಒಂದು ಆಪ್ಷನು ಡಿಲೀಟ್ ಆಗುತ್ತೆ, ಆಯಿತಾ. ಸೊ ಆ ಒಂದು ಆಪ್ಷನು ಡಿಲೀಟ್ ಆಗುತ್ತೆ. ಅದ್ರ ಬಗ್ಗೆನೇ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 5 ಏನೋ ಆಪ್ಷನ್ ಇಲ್ಲ, ಡಿಲೀಟ್ ಆಗಿದೆ. ಅದಾದಮೇಲೆ ನೀವು ಅಪ್ಡೇಟ್ ಕೊಟ್ಟಾದಮೇಲೆ ಆ ಆಪ್ಷನ್ ಎಡಿಟ್ ಆಗಿಬಿಟ್ಟು, ಅಂದರೆ 7 ಇತ್ತಲ್ವಾ, ಸೊ ಎಡಿಟ್ ಆಗಿಬಿಟ್ಟು ಹಿಂಗೆ ಬರುತ್ತೆ, ಆಯಿತಾ. ಸೊ ಈ ರೀತಿ ಎಡಿಟ್ ಆಗುತ್ತೆ ನಂಬರು, ಅದೇ ರೀಆರ್ಡರ್ ಮಾಡ್ಕೊಂಡ್ಬಿಡುತ್ತೆ, ಆಯಿತಾ. ಸೊ ಈ ರೀತಿ ನೀವು ಕಾಲೇಜ್ಗಳನ್ನು ಲಿಸ್ಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ನೀವೆಲ್ಲ ಅಪ್ಡೇಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಪ್ರಿಂಟ್ ಆಪ್ಷನ್ ಅಥವಾ ರಿಪೋರ್ಟ್ ಇದನ್ನು ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ಇವಾಗ ಕಾಲೇಜ್ ಲಿಸ್ಟನ್ನು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಆಯಿತಾ, ಇದೆಲ್ಲ ನೋಡ್ಕೊಂಡು ಡೀಟೇಲ್ಸ್ ವರ್ಕಿಂಗ್ ಇದು ಆ್ಯಕ್ಚುಲಿ ಇದು ಮಾಡ್ತಿದ್ದಾರೆ. ಆಮೇಲೆ ಪ್ರಿಂಟ್ ಮಾಡ್ಕೊಬೋದಾಗಿರುತ್ತೆ. ಇಲ್ಲಿ ನೀವು ಇಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಬೋದಾಗಿರುತ್ತೆ, ನೀವು PDF ಕ್ಲಿಕ್ ಮಾಡಿಕೊಂಡು. ಆ್ಯಂಡ್ ಇಲ್ಲಿ ನಿಮಗೆ ಅಲಾಟ್ಮೆಂಟ್ ಬಂದಾಗ ಇಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ, ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಬರುತ್ತೆ, ಇದೆಲ್ಲ ಆಮೇಲೆ ಬರತಕ್ಕಂಥದ್ದು. ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೊಬೋದಾಗಿರುತ್ತೆ, ಮತ್ತು ಹಿಸ್ಟ್ರಿ ವ್ಯೂ ಯಾರ್ಯಾರು ಲಾಗಿನ್ ಆಗಿದ್ರೆ ಅಂತ ಹಿಸ್ಟ್ರಿ ಮಾಡೋದಾಗಿರುತ್ತೆ, ಮತ್ತು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೋದಾಗಿರುತ್ತೆ, ಮತ್ತು ಇಮೇಲ್ ಚೇಂಜ್ ಮಾಡ್ಕೊಬೋದಾಗಿರುತ್ತೆ, ಆಯಿತಾ. ಇಮೇಲು ಮೊಬೈಲ್ ನಂಬರ್ನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಇಮೇಲ್ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ, ಆಯಿತಾ. ನೆಕ್ಸ್ಟು ಬಿಕಾಸ್ ಇದೇ ಅಪ್ಡೇಟ್ ಆಗಬಹುದು ಕಾಲೇಜ್ಗೆ ಹೋದ ತಕ್ಷಣ, ಆಯಿತಾ. ನೆಕ್ಸ್ಟು ಇಲ್ಲಿ ಕಾಲೇಜ್ ಲಿಸ್ಟಿಗೆ ಆಗುತ್ತೆ, ಆಯಿತಾ. ಕಾಲೇಜ್ ಲಿಸ್ಟ್ ಆಗಿ ಓಪನ್ ಮಾಡಿದ್ದೀನಿ ನಾನು. ಕೋರ್ಸ್ ಲಿಸ್ಟು ಮತ್ತು ಕಾಲೇಜ್ ಲಿಸ್ಟ್ ಎರಡೂ ಸಿಗುತ್ತೆ. ಕೋರ್ಸ್ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಕೋರ್ಸ್ಗಳಿದ್ದಾವೆ, ಆಯಿತಾ. ನೋಡಿ MBBS ಅಲ್ಲಿ ಏನು ಕೋರ್ಸ್ ಇದ್ದಾವೆ, ಡೆಂಟಲಲ್ಲಿ ಏನು ಕೋರ್ಸ್ ಇದ್ದಾವೆ, ಮತ್ತು ISMH ಅಲ್ಲಿ ಏನು ಕೋರ್ಸಸ್ ಇದ್ದಾವೆ, ಇಂಜಿನಿಯರಿಂಗಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಆಯಿತಾ. ಅದಾದಮೇಲೆ ನಿಮ್ಮ ಹತ್ರ ಇದಿದೆ ಫುಡ್ ಸೈನ್ಸಲ್ಲಿ ಏನು ಕೋರ್ಸ್ ಇದ್ದಾವೆ, BSc ಅಗ್ರಿಕಲ್ಚರಲ್ಲಿ ಏನೇನು ಕೋರ್ಸ್ ಇದ್ದಾವೆ ನಿಮ್ಮ ಹತ್ರ, ಮತ್ತು ವೆಟರ್ನರಿ ಸೈನ್ಸಲ್ಲಿ BTech, ಆಯಿತಾ. BTech ಅಗ್ರಿಲಿ ಏನು ಸಿಗಿದೆ, ಮತ್ತು B.Pharma ನರ್ಸಿಂಗಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಫಾರ್ಮ್ ಲಿಸ್ಟು. ಇವೆರಡು ಅಪ್ಡೇಟ್ ಆಗುತ್ತೆ, ತಲೆ ಕೆಡಿಸ್ಕೊಂಬೇಡಿ, ಆಯಿತಾ. ಇದಾಗುತ್ತೆ. ನೆಕ್ಸ್ಟು ಕಾಲೇಜ್ ಲಿಸ್ಟ್, ಆಯಿತಾ. ಕಾಲೇಜ್ ಲಿಸ್ಟ್ ಎಲ್ಲಿ ನೋಡೋದು, ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಾಲೇಜ್ ಲಿಸ್ಟ್ ಬರ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ಮೆಡಿಕಲ್ ಬೇಕಾ, ಡೆಂಟಲ್ ಬೇಕಾ, ಇಂಜಿನಿಯರಿಂಗ್ ಬೇಕಾ, ಅಗ್ರಿ ಬೇಕಾ, ಇದು ಬೇಕಾ, ಎಲ್ಲ ಚೆಕ್ ಮಾಡ್ಕೊಬಹುದಾಗಿರುತ್ತೆ ನೀವು. ನಾನು ಇಂಜಿನಿಯರಿಂಗೇನು ಓಪನ್ ಮಾಡಿದ್ದೀನಿ ನನ್ನ ಪ್ರಕಾರ. ಇಂಜಿನಿಯರಿಂಗ್ ಓಪನ್ ಮಾಡಿ ನೋಡಿ. ಇದರಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೇಳಿ. E001 E002 ಅಪ್ ಟು ಎಲ್ಲ ಕಾಲೇಜ್ಗಳೇನಿದ್ದಾವೆ ಆ್ಯಕ್ಚುಲಿ ಇದನ್ನು ರೆಫರ್ ಮಾಡಿ, ಆಯಿತಾ. ಇಲ್ಲಿ ನಿಮಗೆ ಯಾವ ಬ್ರಾಂಚ್ ಇದೆ, ಯಾವ್ಯಾವ ಕಾಲೇಜಲ್ಲಿ, ಮತ್ತು ಕಾಲೇಜ್ ಕೋಡ್ ಏನು ಡೀಟೇಲಾಗಿ ಸಿಗ್ತಾ ಬರೋದು. ಏನಿಲ್ಲ, ಇಲ್ಲಿ ಕಾಪಿ ಮಾಡಿ, ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ, ಅಲ್ಲಿ ಬಂದು ಪೇಸ್ಟ್ ಮಾಡಿ ಅಷ್ಟೇ, ಆಯಿತಾ. ಈಗ ಸದ್ಯಕ್ಕೆ ಇಲ್ಲಿ ಒಂದು ಬಗ್ ಇದೆ, ನಾನು ತೋರಿಸ್ತೀನಿ ತಡೀರಿ. ಆ ಬಗ್ ನೋಡೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಗೊತ್ತಾಯ್ತಾ ನಿಮಗೆ. ಸೊ ಡೆಂಟಲ್ ಇಲ್ಲಿದೆ ನೋಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಇಲ್ಲಿ ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಓಕೆ, ಸೊ ಎಲ್ಲ ಡೀಟೇಲ್ಸು ಇಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಕಾಲೇಜ್ಗಳ ಬಗ್ಗೆ, ಆಯಿತಾ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಐ ಹೋಪ್ ನಿಮಗೆ ಆವಾಗಲೇ ಆಪರ್ಚುನಿಟಿ ಮಾಡೋದು ಹೆಂಗೆ ಅಂತ ಅರ್ಥ ಆಗಿದೆ ಅಲ್ವಾ. ಬಟ್ ಇವಾಗ ಆಪರ್ಚುನಿಟಿ ಪೋರ್ಟಲ್ ಕರ್ಕೋಗ್ತೀನಿ ನೋಡಿ. ಇಲ್ಲಿ ನೋಡಿ ಹೆಂಗಿದೆ ಅಂತಂದ್ರೆ ಇದು ಆ್ಯಕ್ಚುಲಿ ಬಗ್ ಅನ್ಸುತ್ತೆ, ಆಯಿತಾ. ನೋಡಿ ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ತಿದ್ದೀನಿ, ಇಲ್ಲಿ ಬರೀ ಕೋರ್ಸ್ಗಳು ಬರ್ತಾ ಇದ್ದಾರೆ, ನನಗೆ ಕಾಲೇಜ್ಗಳು ಇಷ್ಟೇ ಬರ್ತಾ ಇಲ್ಲ, ಆಯಿತಾ. ನಾನು ಕಂಪ್ಯೂಟರ್ ಸೈನ್ಸ್ ಬೇಕು, ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮುಂದೆ ನನಗೆ ರಿಸಲ್ಟ್ಗಳು ಬರ್ತಾ ಇಲ್ಲ, ಆಯಿತಾ. ಇದು ಬಂದಾದ್ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ, ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಅನ್ಸುತ್ತೆ. ನೋಡಿ ಇಷ್ಟೇ, ಏನೂ ಬರ್ತಾ ಇಲ್ಲ, ಆಯಿತಾ. ಸೊ ಇದನ್ನು ಅಪ್ಡೇಟ್ ಆಗಬೇಕು. ನನಗೆ ಗೊತ್ತಿರೋ ಪ್ರಕಾರ ವೆಬ್ಸೈಟ್ ಇನ್ನೂ ರೆಡಿ ಆಗಿಲ್ಲ ಅಂತ ಅನ್ಕೋತೀನಿ, ಆಯಿತಾ. ಆ್ಯಂಡ್ ಇಲ್ಲಿ ಮತ್ತೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಪ್ಲೀಸ್ ಕ್ಲಿಕ್ ಆನ್ ದ ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಎವ್ರಿ 2 minutes ಟು ಸೇವ್ ಯುವರ್ ಆಪ್ಷನ್ಸ್, ಬಿಕಾಸ್ ಆಟೋ ಸೇವ್ ಆಪ್ಷನ್ ಇಲ್ಲ ಕೇಳ ಇಲ್ಲಿ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಂತ ಅನ್ಸುತ್ತೆ. ನನಗೇನೋ ಗೊತ್ತಾಗ್ತಿಲ್ಲ ಇಲ್ಲಿ ಇನ್ನೇನು ಮಾಡಬೇಕು ಅಂತ ಸರ್ಚ್ ಮಾಡೋದಿರಿ. ಓಕೆ, ಸೊ ಓಕೆ ಇಲ್ಲಿ ಸರ್ಚ್ ಬಟನ್ ಇದೆ, ಆಯಿತಾ. ಸರ್ಚ್ ಬಟನಲ್ಲಿ ಸರ್ಚ್ ಮಾಡೋಣ. ಓಕೆ, E001 ಸರ್ಚ್ ಮಾಡ್ತೀನಿ. ಸರ್ಚ್ E001 ನಾಟ್ ಫೋನ್ ಅಂತ ಬರ್ತಾ ಇದೆ. ಓಕೆ, ಲೆಟ್ ಮಿ ಡೂ ಒನ್ ಥಿಂಗ್. ಸೊ ಇಲ್ಲಿ ಬೇರೆ ಕಾಲೇಜ್ ಕೋಡ್ ಸರ್ಚ್ ಮಾಡ್ತೀನಿ. ಓಕೆ, E023 ಸರ್ಚ್ ಮಾಡ್ತೀನಿ. ಓಕೆ, ಇಲ್ಲಿ ಯಾವ ಕಾಲೇಜಿನೂ ಅಪ್ಡೇಟ್ ಆಗಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾವುದು ವರ್ಕ್ ಆಗ್ತಾಯಿಲ್ಲ. ಸರ್ಚ್ ಬಟನ್ ಮೇಲೆ ಸರ್ಚ್ ಮಾಡಿದೆ, ಯಾವಾಗಲೂ ಕಾಲೇಜ್ಗಳು ಬರ್ತಾಯಿಲ್ಲ. ಸೊ ವಿ ಹ್ಯಾವ್ ಟು ವೆಯ್ಟ್, ಆಯಿತಾ. ಸೊ ವೆಯ್ಟ್ ಮಾಡಿ ಅಪ್ಡೇಟ್ ಆಗುತ್ತೆ. ನಿಮಗೆಲ್ಲ ಕ್ಲಿಯರಾಗಿ ಇವಾಗ ತಿಳ್ಕೊಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ಶಿಸ್ತಾಗಿ ಇಲ್ಲಿಗೆ ಬನ್ನಿ, ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಟ್ಸ್ ಮೋರ್ ದೆನ್ ಎನಫ್, ಆಯಿತಾ. ನೀವು ಆರಾಮಾಗಿ ಮಾಡ್ಕೊಬೋದಾಗಿರುತ್ತೆ. ಇದಾದಮೇಲೆ ಪ್ರಿಯಾರಿಟಿ ಯಾವ ರೀತಿ ಸೆಟ್ ಮಾಡೋದು ಅಂತ ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡೋ ಮುಖಾಂತರ ತಿಳಿಸ್ಕೊಡ್ತೀನಿ. ಟಿಲ್ ದೆನ್ ಕೀಪ್ ಆನ್ ಲರ್ನಿಂಗ್ ಆ್ಯಂಡ್ ರಶ್ ಮಾಡಬೇಡಿ. ಇನ್ನೂ ಏನು ವೆಬ್ಸೈಟ್ ಅಪ್ಡೇಟ್ ಆಗಿಲ್ಲ. ಸೊ ಆಮೇಲೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಹೆಂಗೆ ಮಾಡಬೇಕು ಅಂತ. ಓಕೆ, ಸೊ ವಿಲ್ ಮೀಟ್ ಮಾಡೋ ವಿಡಿಯೋ. ಟಿಲ್ ದೆನ್ ಕೀಪ್ ಆನ್ ಲರ್ನಿಂಗ್. ಟೆನ್ಷನ್ ತೊಗೋಬೇಡಿ, ಏನೂ ಇಲ್ಲ, ಆರಾಮಾಗುತ್ತೆ. ನಾನು ನಿಮ್ಮ ಜೊತೆ ಇದ್ದೀನಿ. ಸೊ ಯಾರಿಗಾರು ಒಬ್ಬರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ, ಯಾರೋ ಒಬ್ಬರ ಹತ್ರ ಡೀಟೇಲ್ಸ್ ಇಸ್ಕೊಂಡಿದ್ದೀನಿ ನಾನು. ಪ್ಲೀಸ್ ಡು ನಾಟ್ ರಶಿಂಗ್ ದಟ್ ಮನೋಜ್ ಮಾಡಿಕೊಡಿ ಅಂತ. ಲಿಟ್ರಲಿ ಆಗೋದಿಲ್ಲಪ್ಪ, ಸಾವಿರಾರು ಜನ DM ಮಾಡಿದ್ದಾರೆ, ಬರೀ ಒಂದೇ ಒಂದು ವೀಡಿಯೋ ಇದರಿಂದ, ಆಯಿತಾ. ಸೊ ಪ್ಲೀಸ್ ಮೇಕ್ ಶ್ಯೂರ್ ನೀವು ಸ್ವಲ್ಪ ಇದಾಗಿರಿ. ನಾನು ಬೇಕಾದ್ರೆ ಸಪ್ರೇಟ್ ಲಿಸ್ಟ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಕಸ್ಮಾತ್ ಆದರೆ ಅಪ್ಡೇಟ್ ಮಾಡ್ತೀನಿ, ಇಲ್ಲ ಅಂತಂದರೆ ಐಮ್ ಸೋ ಸಾರಿ. ಸೊ ವಿಲ್ ಮೀಟ್ ಮಾಡೋ ವಿಡಿಯೋ. ಟಿಲ್ ದೆನ್ ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಆಪರ್ಚುನಿಟಿ. ಬಾಯ್.